ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ವರಮಹಾಲಕ್ಷ್ಮಿ ಪೂಜಾ ಚಲೋ ಮಾಡಿರಿ ಅಂದ್ಕೊಂಡೇನಿ. ನಾವು ಕೂಡ ಸೂಪರಾಗಿ ಪೂಜಾ ಮಾಡಿದ್ವಿ, ಚೆನ್ನಾಗಾಗಿತ್ತು. ನೈವೇದ್ಯ ಎಲ್ಲ ಮಾಡಿದ್ವಿ. ಈಗ ಒಂದು ಹಬ್ಬದ ಅಡುಗೆ ಅಂದಮೇಲೆ ಪಲ್ಯ, ಚಟ್ನಿ, ಕೋಸಂಬರಿ, ಗೊಜ್ಜು ಎಲ್ಲ ಇದ್ದೇ ಇರ್ತದೆ. ಸೊ ಹಾಗಾಗಿ ಇವತ್ತೊಂದು ಗೊಜ್ಜಿಂದ ರೆಸಿಪಿ ತೊಗೊಂಡು ಬಂದೇನಿ. ಏನು ಮಾಡೀನಿ, ಯಾವ ಗೊಜ್ಜು ಮಾಡೀನಿ ಅಂತಂದ್ರೆ ನೀವು ಥಂಬ್ನೇಲ್ ನೋಡಿ ಗುರ್ತು ಹಿಡ್ದಿರ್ತೀರಿ. ಅಂದರೂ ಕೂಡ ಹೇಳಿಕತ್ತೇನೆ. ಇವತ್ತು ನಾನು ನಿಮ್ಗೆ ಕೊಬ್ಬರಿ ಗೊಜ್ಜು, ಸುಲಭವಾಗಿ ಮಾಡುವಂಥ ಕೊಬ್ಬರಿ ಗೊಜ್ಜು ಯಾವ ರೀತಿ ಮಾಡೇನಿ ಅಂತ ಹೇಳಿಕತ್ತೇನೆ. ನೋಡ್ರಿ, ನಮ್ಮ ಮನೆಗೆ ಗೌರಿ ಕೂಡಿಸಿದ್ದು ಹೆಂಗದ ಅಂತ. ಆಮೇಲೆ ಒಬ್ರು ಯಾರು ಹುಣಸಿಕಾಯಿ ಗೊಜ್ಜು ಮಾಡಿದ್ರಂತ, ಚಲೋ ಆಗಿತ್ತಂತ. ಥ್ಯಾಂಕ್ ಯು ಸೋ ಮಚ್, ನಂದು ವಿಡಿಯೋ ನೋಡಿ ಮಾಡಿರಿ ಅಂತ. ಈಗ ನೋಡಿರಿ, ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬಟ್ಟಲದಲ್ಲಿ. ಈಗ ಮಸಾಲೆಗಳು ತೊಗೊಂಡೇನಿ, ಏನೇನಂಥೇಳಿ ತೋರಿಸ್ತಾ ಹೋಗ್ತೇನೆ ನಾನು ನಿಮಗೆ ಒಂದೊಂದೇ. ಈಗ ಫಸ್ಟು ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಡೋಣಂತ. ಅದರೊಳಗೆ 2 ಚಮಚ ಎಣ್ಣೆ ಹಾಕೀನಿ. ಯಾವ ಎಣ್ಣೆ ಹಾಕೀನಿ? ಕೊಬ್ಬರಿ ಎಣ್ಣೆ ಹಾಕೀನಿ. ಯಾಕಂದ್ರೆ ಕೊಬ್ಬರಿ ಗೊಜ್ಜದಲ್ಲ, ಕೊಬ್ಬರಿ ಎಣ್ಣೆ ಹಾಕಿದರೆ ಚಲೋ ಆಗ್ತದೆ ಅಂಥೇಳಿ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೆ. ಅದು ಚಟಪಟ ಅಂದಮೇಲೆ ಹಿಂಗೆ ಹಾಕಿದ್ದೆ ಅರ್ಧ ಸ್ಪೂನು. ಅದರೊಳಗೆ ಒಂದು ಸ್ವಲ್ಪ ಕರಿಬೇವು, ನಂತರ ಒಣಮೆಣಸಿನ್ಕಾಯಿ ಹಾಕ್ಲಿಕತ್ತೀನಿ. ಹಾಕಿ ಇಷ್ಟು ಮೊದಲು ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣಂತ. ಅಂದ್ರೆ ಮೇಲೆ ನೀವೇನೇ ಚಟ್ನಿ, ಪಲ್ಯ, ಕೋಸಂಬರಿ ಏನೇ ಮಾಡಿರಿ, ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಹಿಂಗೆ ಹಾಕಿದ್ರೆ ಚಲೋ ಅನ್ನಿಸ್ತದೆ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಈಗ ನೋಡಿರಿ, ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಈ ಒಗ್ಗರಣೆನ ತೆಗೆದಿಟ್ಕೋತೀನಿ. ಅಂದ್ರೆ ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತೆಗೆದಿಟ್ಕೋತೀನಿ. ತೆಗೆದಿಟ್ಕೊಂಡು ಈಗ ಒಂದೊಂದೇ ಐಟಮ್ಸ್ನ ಹಾಕೋತ ಹೋಗೋಣಂತ. ಈಗ ಫಸ್ಟ್ ನೋಡಿರಿ, ಮೆಂತ್ಯ ಹಾಕ್ತೀನಿ. ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಮೆಂತ್ಯ ಅದ. ಆಮೇಲೆ ಉದ್ದಿನಬೇಳೆ 1 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಬಿಡೋಣಂತ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಈಗ ಒಗ್ಗರಣೆ ಒಳಗೆ ನಾವು ಕರಿಬೇವೆಲ್ಲ ಹಾಕಿರ್ತೀವಿ, ಆದ್ರೆ ಮಸಾಲೆ ರುಬ್ಬು ಮುಂದೆ ಕೂಡ ಕರಿಬೇವಿದ್ರೆ ಚೆನ್ನಾಗಿರ್ತದೆ ಅಂತ ಹಾಕಿದ್ದೆ. ಎಳ್ಳು ಹಾಕ್ಲಿಕತ್ತೇನೆ. ಈಗ ಗೊಜ್ಜು ಅಂದಮೇಲೆ ನಾವು ಎಳ್ಳು, ಶೇಂಗಾ ಪುಡಿ ಇಂಥವು ಯೂಸ್ ಮಾಡಲೇಬೇಕು. ನಾನಿವಾಗ ಎಳ್ಳು ಯೂಸ್ ಮಾಡ್ಲಿಕತ್ತೇನೆ. ಸೂಪರಾದ ಟೇಸ್ಟ್ ಬರ್ತದೆ ಗೊಜ್ಜಿಗೆ. ಈಗ ಎಳ್ಳು 1-2 ನಿಮಿಷ ಆಯ್ತಂದ್ರೆ ಸ್ವಲ್ಪ ಜೀರಿಗೆ ಹಾಕ್ಲಿಕತ್ತೇನೆ. ಒಂದೊಂದೇ ಐಟಮ್ ಹಾಕಿ ಅದನ್ನು ಕೈ ಆಡಿಸ್ತಾ ಹೋಗೋಣಂತ. ಕರ್ದಂಗೆ ಆಗಬೇಕದು ಎಣ್ಣೆ ಒಳಗೆ, ಅಂದಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ಈಗ ನೋಡಿರಿ, ಇದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದೆ. ಹುಳಿ ಬೆಲ್ಲ ಮುಂದಿದ್ದಾಗ ಗೊಜ್ಜು ಟೇಸ್ಟಿಯಾಗಿರ್ತದೆ. ಎಷ್ಟು ನಾವು ಹುಣಸೆ ಹಣ್ಣು ಹಾಕ್ತಿರ್ತೀವಲ್ಲ ಅದರ 2 ಪಟ್ಟು ಬೆಲ್ಲ ಹಾಕಬೇಕು. ಈಗ ನೋಡಿರಿ, ಹುಣಸೆ ಹಣ್ಣು ಹಾಕಿದೆ. ಈಗ ಹಸಿ ಕೊಬ್ಬರಿ ಹಾಕ್ಲಿಕತ್ತೀನಿ. ಹಸಿ ಕೊಬ್ಬರಿ ಬೇಕಾದಷ್ಟು ತೊಗೋಬೋದು. ನಾನು ಒಂದು ಅರ್ಧ ಬಟ್ಲದಷ್ಟು ತೊಗೊಂಡೇನಿ. ನೀವು ಎಷ್ಟು ಬೇಕಷ್ಟು ತೊಗೋಬೋದು. ಆಮೇಲೆ ಏನಿರ್ತದಲ್ಲ, ಈ ಗೊಜ್ಜು ಗಟ್ಟಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು 15-20 ದಿವಸ ಫ್ರಿಜ್ ಒಳಗೆ ಇಟ್ಟರೆ ಚೆನ್ನಾಗಿರ್ತದೆ, ಯೂಸ್ ಮಾಡ್ಕೋಬೋದು. ಈಗ ನೋಡಿರಿ, ಆ ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಇದ್ರೊಳಗೆ ಹಾಕಿದೆ. ನಾ ಅಷ್ಟು ಹಾಕಲಿಲ್ಲ, ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕಿದೆ. ಈಗ ಖಾರ ಪುಡಿ ಹಾಕ್ಲಿಕತ್ತೀನಿ. ಒಣ ಮೆಣಸಿನ್ಕಾಯಿ ಖಾರ ಭಾಳ ಇರೋಂಗಿಲ್ಲ, ಅದ್ರಾಗ ನಾ ಬೀಜ ತೆಗೆದು ಹಾಕಿದ್ದೆ ಅದನ್ನು. ಹೀಗಾಗಿ ಮೇಲೆ 1-2 ಸ್ಪೂನಷ್ಟು ಖಾರ ಪುಡಿ ಹಾಕಿದೆ. ಈಗ ನೋಡಿರಿ, ಹುಣಸೆ ಹಣ್ಣು ಎಷ್ಟು ತೊಗೊಂಡಿದ್ನಲ್ಲ ಅದರ ಡಬಲ್ ಬೆಲ್ಲ ತೊಗೊಂಡೇನಿ. ಸ್ವಲ್ಪ ಸಿಹಿ ಇರ್ತದೆ ಇದು ಗೊಜ್ಜು. ನಿಮಗೆ ಅಷ್ಟು ಸಿಹಿ ಬೇಡ ಅಂದ್ರೆ ನೀವು ಪ್ರಮಾಣ ಕಮ್ಮಿ ಮಾಡ್ಕೋಬೋದು ಬೆಲ್ಲದ್ದು. ಈಗ ಅಷ್ಟು ಹಾಕಿ 1-2 ನಿಮಿಷ ಕೈ ಆಡಿಸ್ಬೇಕು ಅದನ್ನು ಎಣ್ಣೆ ಒಳಗೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದು ಬೇಯಬೇಕು. ಅಂದಾಗ ಚೆನ್ನಾಗಾಗುತ್ತದೆ ಗೊಜ್ಜು. ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದಕ್ಕೆ. ಈಗ ನೋಡಿರಿ, ಕೈ ಆಡಿಸ್ಲಿಕ್ಕತ್ತೀನಿ. ಆಮೇಲೆ ನನ್ನ ವಿಡಿಯೋ ಬಹಳಷ್ಟು ಜನ ನೋಡ್ತಾ ಇದ್ದೀರಿ, ಆದರೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೇ ಬಾಜುಕ್ಕೆ ಏನಿರ್ತದಲ್ಲ, ಒಂದು ಬೆಲ್ ಇರ್ತದೆ. ಆ ಬೆಲ್ಲ ನೀವು ಪ್ರೆಸ್ ಮಾಡಿದ್ರೆ ಅಲ್ಲೇ ಆಲ್ ಅಂತ ಬರ್ತದಲ್ಲ, ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರ್ತದೆ. ಬಹಳಷ್ಟು ಜನ ನನ್ನ ವಿಡಿಯೋ ನೋಡ್ತೀರಿ, ಲೈಕ್ ಕೂಡ ಮಾಡ್ತಾಯಿಲ್ಲ. ಆಮೇಲೆ ಕೆಲವೊಬ್ಬರಂತೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈಗಿದು ಆಯಿತು. 1-2 ನಿಮಿಷ ತಾಳ್ಸಿದ ಮೇಲೆ ಆರ್ಲಿಕ್ಕೆ ಬಿಟ್ಬಿಟ್ಟೆ. ನಾನು ಉಪ್ಪು ಹಾಕೋದು ಮರ್ತಿದ್ದೆ ಫಸ್ಟು, ಹಾಗಾಗಿ ಇವಾಗ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ 1-2 ನಿಮಿಷ ಕೈ ಆಡಿಸ್ತಿದ್ದೀನಿ. ಪೂರ ಆರಬೇಕಿದು. ಆವಾಗ ಇದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣಂತ. ಇದು ಭಾಳ ಗಟ್ಟಿ ಮಾಡಿದ್ರೆ ಬೆಲ್ಲದ ಪ್ರಮಾಣ ಕಮ್ಮಿ ಹಾಕಿದ್ರೆ ಚಟ್ನಿ ಆಗಿಬಿಡ್ತದೆ, ಅದು ಭಾಳ ಟೇಸ್ಟಿ ಆಗ್ತದೆ. ಈಗ ನಾವು ಗೊಜ್ಜು ಅಂತ ಹೇಳಿ ಮಾಡ್ಲಿಕ್ಕತ್ತೀವಲ್ಲ, ಹಾಗಾಗಿ ಹುಳಿ ಬೆಲ್ಲ ಸ್ವಲ್ಪ ಮುಂದಿದ್ರೆ ಗೊಜ್ಜು ಚೆನ್ನಾಗಿರ್ತದೆ. ಈಗ ನೋಡಿರಿ, ಇದನ್ನೊಂದು ಜಾರಿಗೆ ಹಾಕ್ಕೊಂಬಿಡೋಣಂತ. ಪೂರ ಆರಿರಬೇಕು. ಬಿಸಿ ಇದ್ದಾಗ ಹಾಕ್ಲಿಕ್ಕೆ ಹೋಗಬೇಡ್ರಿ ಮಿಕ್ಸಿಗೆ. ಒಂದ್ಸಲ ಹಾಗೆ ಮಿಕ್ಸರ್ ಮಾಡ್ಕೊಂಬರೋಣಂತ ಇದನ್ನು. ಆಮೇಲೆ ನೀವು ಇದಕ್ಕೆ ಭಾಳ ನೀರು ಹಾಕ್ತೆ, ಸ್ವಲ್ಪ ನೀರು ಹಾಕಿ ರುಬ್ಬಿ ಗಟ್ಟಿ ಮಾಡಿ ಅದನ್ನು ನೀವು ಒಂದು ಏರ್ಟೈಟ್ ಡಬ್ಬಿ ಒಳಗೆ ಹಾಕಿ ಫ್ರೀಝರ್ನಾಗ ಇಟ್ಕೊಂಡ್ರೆ 1 ತಿಂಗಳು ಕೂಡ ಬೇಕಾದಂಗೆ ನೀವು ಯೂಸ್ ಮಾಡ್ಕೋಬೋದು. ನೀವು ಎಷ್ಟು ಬೇಕಷ್ಟು ತಕ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು.
ಈಗ ನೋಡಿರಿ ನಾವು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೊಮ್ಮೆ ಮಿಕ್ಸಿಗೆ ಹಾಕೋತೇನೆ. ಈಗ ಏನಿರ್ತದೆ ಹಬ್ಬದ ಅಡುಗೆ ಒಳಗೆ ದರ, ಈಗ ಶ್ರಾವಣ ಮಾಸ ಗೌರಿ ಅಂದ್ರಂತೂ ದರಾವಾರ ಒಂದು ಏನಾದರೂ ಮಾಡಲೇಬೇಕು. ಶುಕ್ರವಾರ ಶನಿವಾರ ಒಂದೇ ಟೈಪ್ ಗೊಜ್ಜು ಮಾಡಿದೆ ಅಥವಾ ಒಂದೇ ಟೈಪ್ ಪಲ್ಯ ಮಾಡಿದೆ ಅಂದರೆ ಬೇಜಾರಾಗ್ತದೆ, ಗೌರಿಗೂ ಬೇಜಾರಾಗ್ತದಲ್ಲ ತಿನ್ನಲಿಕ್ಕೆ. ಹಾಗಾಗಿ ಏನು ಮಾಡಬೇಕು, ಈ ರೀತಿ ಬೇರೆ ಬೇರೆ ರೀತಿ ಅಡುಗೆಗಳನ್ನು ಮಾಡಿದರೆ ಚೆನ್ನಾಗಿರ್ತದೆ ಅಂಥೇಳಿ ನಾನು ಇದನ್ನು ಕೊಬ್ಬರಿ ಗೊಜ್ಜು ನಿಮಗೆ ತೋರಿಸ್ಕೊಳ್ತೀನಿ. ನೋಡಿರಿ ಇವಾಗ ಆಯಿತು. ಈಗ ಇದನ್ನೇನು ಮಾಡ್ತೀನಿ, ಗಟ್ಟಿ ಏನು ರುಬ್ಬಿಟ್ಕೊಂಡೇನಲ್ಲ ಅದನ್ನು ನಾವು ಒಂದು ಡಬ್ಬಿಗೆ ಒಂದು ಸ್ವಲ್ಪ ತಕ್ಕೋತೀನಿ. ಇಲ್ಲಿ ನೋಡಿರಿ ನೀಟಾಗಿ ಈ ರೀತಿ ತೆಗೆದಿಟ್ಕೊಂಡ್ಬಿಡ್ತೀನಿ ಒಂದಿಷ್ಟು. ಇದನ್ನು ಫ್ರೀಝರ್ನಲ್ಲಿ ಇಡ್ತೀನಿ. ಅಂದರೆ ಏನಾಗ್ತದೆ, 15-20 ದಿವಸ ಅಥವಾ 1 ತಿಂಗಳ ತನಕ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ದೋಸೆಗೆ, ಚಪಾತಿಗೆ, ಪೂರಿಗೆ ಅಥವಾ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಈ ಗೊಜ್ಜು. ಏನೂ ಪಲ್ಯ ಬೇಕಾಗಂಗಿಲ್ಲ ಇದಕ್ಕೆ. ಕೊಬ್ಬರಿ ಒಂದಿದ್ರೆ ಆಗೋಯ್ತು. ಮನೆ ಒಳಗಂತೂ ಎಲ್ಲ ಮಸಾಲೆಗಳು ಇದ್ದೇ ಇರ್ತದೆ. ಕೊಬ್ಬರಿ ಒಂದಿತ್ತಂದ್ರೆ ಬೇಕಾದಂಗೆ ಮಾಡ್ಬೋದು. ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡುಗೆ ಮಾಡ್ತಂತ. ಹಂಗೆ ಕೊಬ್ಬರಿ ಇತ್ತಂದ್ರೆ ಬೇಕಾದಷ್ಟು ಅಡುಗೆಗಳವ. ಅದರೊಳಗಿದು ಗೊಜ್ಜೊಂದು. ಈಗ ನೋಡಿರಿ ರೆಡಿ ಆಯ್ತಿದು. ಈಗ ಇದನ್ನು ಒಂದು ಬೌಲಿಗೆ ತಗೊಂಬಿಡೋಣಂತ, ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣಂತ. ಇದನ್ನು ಸೂಪರ್ ಆಗಿರೋದು ಗಜ್ಜು ರೆಡಿ ಆಗ್ಯದ. ನೀವು ಖಾರ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು, ನಿಮಗೆ ಖಾರ ಇಷ್ಟ ಆದರೆ. ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ನನಗೆ ಕಮೆಂಟ್ನಾಗ ಬರೀರಿ. ನಿಮಗೆಲ್ಲರಿಗೂ ಮಾಡ್ಲಿಕ್ಕೆ ಡಿಫ್ರೆಂಟ್ ಆಗಿರುವಂಥ ಡಿಶಸನ್ನು ಮಡಿ ಒಳಗೂ ಮಾಡ್ಬೋದು ಅಥವಾ ಹಾಗೆ ಆದರೂ ಹಬ್ಬದಾಗ ಮಾಡ್ಬೋದು ಅಂಥೇಳಿ ನಾನು ಮಾಡಿ ತೋರಿಸ್ಲಿಕ್ಕತ್ತೀನಿ. ಗೊಜ್ಜು ಒಳಗೆ ಬೇಕಾದಷ್ಟು ವೆರೈಟಿ ಇರ್ತದೆ. ಇವತ್ತು ನಾನು ಕೊಬ್ಬರಿ ಒಳಗೆ ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಟ್ಟೀನಿ. ಈ ವಿಡಿಯೋ ಲೈಕ್ ಆತಂದ್ರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿರಿ ಎಂಥ ಸೂಪರ್ ಆಗಿರುವಂಥ ಗೊಜ್ಜು ರೆಡಿ ಆಯಿತು. ಎಲ್ಲದಕ್ಕೂ ಸೂಪರ್ ಆಗಿರ್ತದೆ ಅದು. ಅಂದ್ರೆ ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ, ಭಕ್ರಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಅದು. ಇದೇ ರೀತಿ ಹೊಸ ರೀತಿಯ ಅಡುಗೆಗಳು ಅಥವಾ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ಹಬ್ಬದ ಸೀಸನ್ ಅಂಥೇಳಿ ಗೊಜ್ಜು ತೋರಿಸಿದೆ. ಇನ್ನೊಂದು ಗೊಜ್ಜು ಬೇಕಾದ್ರೆ ತೋರಿಸ್ತೀನಿ. ನಿಮಗೆ ಬೇಕಂದ್ರೆ ನನಗೆ ಕಮೆಂಟ್ನಾಗ ಬರೀರಿ. ಮತ್ತು ನಾನು ನಿಮಗೆ ಹೊಸ ವಿಡಿಯೋಂದಿಗೆ ಸಿಗ್ತೇನಂತೆ, ಹೊಸ ಡಿಶ್ಶಿನೊಂದಿಗೆ ನಿಮಗೆ ಸಿಗ್ತೇನಂತೆ. ನಮಸ್ಕಾರಗಳು.